ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ತಿಳ್ಕೊಂಡು ನಾನು ಕೂಡ ಆರಾಮದ ನೋಡ್ರಿ. ಇವತ್ತು ಒಂದು ರೆಸಿಪಿ ಮಾಡಕ್ಕದಾಳ ಸುನೀತಾ. ಆ ರೆಸಿಪಿ ಏನಂತಂದ್ರೆ ರೀ ಮೆಂತಿ ಪಲ್ಯ ಮಾಡಕ್ಕಿದನು. ಮೆಂತಿ ಪಲ್ಯ ಅಂದ್ರೆ ಹೊಸ ರೆಸಿಪಿ ಒಳಗೆ ಮಾಡಕ್ಕಿದನ್ರಿ, ನಾನು ಹೊಸ ವಿಧಾನ ಒಳಗೆ ಮಾಡಕ್ಕಿದನು. ಈಗ ಅದಕ್ಕೆ ಏನಂತತಿ ಏನಿಲ್ಲತ್ತೀವಿ ಮುಂಚೆ ನೋಡೋಣ ಬರ್ರಿ. ನೋಡ್ರಿ ಮೆಂತಿ ಪಲ್ಯ ಅಂತಾರಲ್ಲ, ನಮ್ಮ ಹೊಲ್ದಾನ ಮೆಂತಿ ಪಲ್ಯ ಅದು ಕಿತ್ಕೊಂಬಂದು ಕಿಶಿಂದ ಹಸನ್ ಮಾಡಿ ಏನೈತಾರಲ್ಲ ತೊಳೆದು ಕಿಶಿಂದ ಇಟ್ಟೀನಿ. ಈಗ ಏನತ್ತಾರಲ್ಲ ಈ ಥರ ಏನತ್ತಾರಲ್ಲ ಮೆಂತಿ ಪಲ್ಯ ಸಣ್ಣಗೆ ಹೆರ್ಚ್ಕೊಳ್ಳೋಣ್ರಿ. ಯಾಕಪ್ಪ ಅಂತಂದ್ರೆ ಮೆಂತಿ ಪಲ್ಯ ಏನೈತಲ್ಲ ಸ್ವಲ್ಪ ಹೆರ್ಚ್ ಮಾಡಿದಂದ್ರೆ ನಾನು ಇವತ್ತು ಹೊಸ ವಿಧಾನ ಒಳಗೆ ಏನೈತಿರಲ್ಲ ಮೆಂತಿ ಪಲ್ಯ ಮಾಡಕ್ಕದನು. ನೋಡ್ರಿ ಈ ಥರ ತೊಗೊಂಡು ಕಿಶಿಂದ ಹೆರ್ಚ್ಬೇಕ್ರಿ, ಈ ಥರ ಸಣ್ಣಗೆ ಹೆರ್ಚ್ಬೇಕು. ಹೆರ್ಚಿದ್ರೆ ಏನೈತಿಲ್ಲ ಚಲೋ ತಂಗಿ ಏನಾಕೈತಿ ಮೆಂತಿ ಪಲ್ಯ ಮಾಡಕ್ಕೆ ಅನುಕೂಲ ಆಕೈತಿ ರೀ. ನೋಡಿರಿ ಈ ರೀತಿ ಸಣ್ಣಂಗೆ ಹೆರ್ಚ್ಕೊಂಡಿ ನೋಡಿರಿ. ಈ ರೀತಿ ಸಣ್ಣಂಗೆ ಹೆರ್ಚ್ಕೊಂಡಾಗ ಏನೇನೈತಿರಲ್ಲ ಒಂದು ಸ್ವಲ್ಪ ನೀರಾಗ ಹಾಕಿ ಮತ್ತೊಮ್ಮೆ ತೊಳಿಬೇಕಾಕೈತಿ ರೀ. ಅದಕ್ಕಾಗಿ ಮತ್ತೆ ನೋಡಿರಿ ನೀರಾಗ ತೊಳಿಯಾಕೈತಿ ನೋಡಿರಿ ನೀರು ತೊಗೊಂಡು. ನೋಡ್ರಿ ಏನಂತಿರಲ್ಲ ಈಗ ಏನು ಮತ್ತು ಅಂದರೆ ಮುಂಚೆ ತೊಳೆದಿಟ್ಟಿ ನಾನು. ಈಗ ಏನಂತಿರಲ್ಲ ಮಾಡೋದೈತಿ ತೊಳೆದ ಮಾಡ್ಬೇಕಂತ ಕಿಶಿಂದ. ಈಗ ಏನಂತಿರಲ್ಲ ನೋಡ್ರಿ ಒಂದು ಬೊಗೋನ್ಯಾಗ ಹಾಕಿಸಿಂದ ಸ್ವಚ್ಛಂಗೆ ತೊಳಿಲಾಕತ್ತೀನಿ ರೀ ಅದನ್ನು. ನೋಡ್ರಿ ಈಗ ಏನಂತ ತೊಳಿದನು ಆಗೈತಿ. ನೋಡ್ರಿ ಈ ಥರ ತೊಳ್ಕಿಸಿಂದ ಹಿಂಡ್ಕೋಬೇಕ್ರಿ, ಅದನ್ನು ಹಿಂಡ್ಬೇಕು ನೋಡ್ರಿ. ಚಲೋ ತಂಗ ಹಿಂಡ್ಕೊಂಡಿ ಅಂದ್ರೆ ಏನೈತಿ ನೀರು ಕುಲ್ಲ ಹಾಕಾವ. ನೀರು ಕುಲ್ಲ ಆಗಿದ್ಮೇಲೆ ಏನೈತಿ ಒಂದು ಸ್ವಲ್ಪ ಆರಾಕಿಡ್ಬೇಕ್ರಿ ಅದನ್ನು. ಹಾಂ ಅಲ್ಲೇ ಬೊಗೋನ್ಯಾಗ ಏನೈತಿರಲ್ಲ ಸ್ವಲ್ಪ ಆರಾಕ್ಬೇಕ್ರಿ. ಈಗ ಏನೈತಿರಲ್ಲ ಒಂದು 7 ಬೆಳ್ಳುಳ್ಳಿ ತೊಗೊಂಡನು. ಬೆಳ್ಳುಳ್ಳಿ ಏನಂತಾರಲ್ಲ ನೋಡ್ರಿ ಸಣ್ಣಗೆ ಹಸನ್ ಮಾಡ್ಕಿಸಿಂದ ಜಜ್ಲಾಕತ್ತನು. ಸಣ್ಣಗೆ ಏನಂದ್ರೆ ಒಂದು ಮೀಡಿಯಮ್ ಜಜ್ಜೋದು, ಭಾಳ ಸಣ್ಣಗೆ ಜಜ್ಜಂಗಿಲ್ಲ. ಈಗ ಏನೈತಿರಲ್ಲ ಗ್ಯಾಸನ್ನು ಚಾಲೂ ಮಾಡಿ ನೋಡ್ರಿ. ಒಂದು ಕಡಾಂಗಿ ಇಟ್ಟನು ಕಡಾಂಗಿನೂ ಕಾದೈತಿ. ಇವಾಗ ಏನಂತಿರಲ್ಲ ಮೆಂತಿ ಪಲ್ಯ ಏನೈತಿರಲ್ಲ ನಾನು ಮುಂಚೆ ಮೆಂತಿ ಪಲ್ಯ ಹಾಕಿನಿ ನೋಡ್ರಿ. ಇವಾಗ ನೋಡ್ರಿ ನಾ ಹೇಳಿದ್ದು ಹೊಸ ವಿಧಾನ ಒಳಗೆ ಮಾಡ್ಲಾತೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡ್ರಿ, ಭಾಳ ಸಿಹಿ ಅಂತೂ ಮಸ್ತ್ ಆಕತಿ. ಈಗ ಏನಂತಿರಲ್ಲ ಒಂದು 2 ಚಮಚ ಆಗಷ್ಟ ನಾನು ಎಣ್ಣೆ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಎಣ್ಣೆ ಹಾಕಿ ಏನಂತಿರಲ್ಲ ಒಂದು ಸ್ವಲ್ಪ ತಿರುಗಬೇಕ್ರಿ ಅದನ್ನು. ಇವಾಗ ಏನಂತಿರಲ್ಲ ತಿರುಗೊಂಡ್ರಿ ಮೆಂತಿ ಪಲ್ಯ ಏನಂತೀರಿ ಒಂದು ಸ್ವಲ್ಪ ಕುದಿಲಾಕ್ ಬಿಡೋಣ್ರಿ. ಕುದಿಲಿ ಎಣ್ಣೆ ಒಳಗೆ ಏನಂತೀರಿ ಕುದಿಬೇಕ್ರಿ ಅದು. ಮೆಂತಿ ಪಲ್ಯ ಏನಂತಿರಲ್ಲ ಚಲೋ ತಂಗಿ ಎಣ್ಣೆ ಒಳಗೆ ಕುದಿ ಆದತ್ ನೋಡ್ರಿ. ಕುದೈತಿ ನೋಡ್ರಿ. ಅದ ನೀರು ಬಿಟ್ಟಿರ್ತೈತಲ್ರಿ, ನೀರು ನೋಡ್ರಿ ಹತ್ತು ಬಿಟ್ಟೈತಿ. ಈ ಕುದ್ದತಿ ಏನೇನಂತಿಲ್ಲ ಒಂದು ಸ್ವಲ್ಪ ಕೆಳಗಡೆ ಇಳಿ ಬಿಡೋಣ್ರಿ. ಈಗ ಏನಂತಿರಲ್ಲ ನೋಡ್ರಿ ಚಲೋ ತಂಗಿ ಬೇದೈತಿ. ಈಗ ಏನಂತಿರಲ್ಲ ಮೆಂತಿ ಪಲ್ಯ ಒಂದು ಥಾಟ್ ಒಳಗಡೆ ಏನಂತಿರಲ್ಲ ಮೆಂತಿ ಪಲ್ಯ ಏನಂತಿರಲ್ಲ ತೆಗೀನು. ಇವಾಗ ನೋಡ್ರಿ ಮತ್ತೆ ಕಡಾವಿಗೆ ಇಟ್ಟು ನಾನು ಕಡಾವಿಗೆ ಇಟ್ಟು ನೋಡ್ರಿ ಇನ್ನೂ 2 ಚಮಚ ಏನೈತಿರಲ್ಲ ಎಣ್ಣೆ ಹಾಕ್ತಾನೆ ಅಂತ್ರಿ. ಈಗ ಏನೈತಿರಲ್ಲ ಎಣ್ಣೆ ಕಾದೈತ್ರಿ. ಎಣ್ಣೆ ಕಾದ್ಮೇಲೆ ಏನೈತಿರಲ್ಲ ಬೆಳ್ಳುಳ್ಳಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಕೂಡ ಚಲೋ ತಂಗಿ ಫ್ರೈ ಆಗಬೇಕು ನೋಡ್ರಿ. ಬೆಳ್ಳುಳ್ಳಿನೂ ಫ್ರೈ ಆಗ್ಲತ್ತೈತಿ. ಒಂದು ಸ್ವಲ್ಪ ಏನೈತಿರಲ್ಲ ಅದ್ರಾಗ ಅಜ್ವಾನ ಹೋಗ್ಯಾನ್ರಿ. ಅಜ್ವಾನ ಆಮೇಲೆ 1-2-3 ಮೆಣಸಿನ್ಕಾಯಿ ಒಂದು ಸ್ವಲ್ಪ ಅಂದ್ರೆ ಕೆಂಪು ಕಾಣತ್ತೇಳಿ ನೀವು ಬೇರೆ ಹಾಕಿ ತೊಗೊಂಡ್ರಿ. ಯಾಕಂದ್ರೆ ಅವು ಕೆಂಪು ಮೆಣಸಿನ್ಕಾಯಿ ತೊಗೊಂಡು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಒಂದು ಕೆಂಪು ಮೆಣಸಿನ್ಕಾಯಿ 2 ತೊಗೊಂಡ್ರಿ ನಾನು. ಇವಾಗ ಏನಂತಾರಲ್ಲ ಅದನ್ನ ಏನಂತಾರಲ್ಲ ಚಲೋ ತಂಗಿ ಫ್ರೈ ಮಾಡ್ಕೋಬೇಕಿತ್ತು. ಫ್ರೈ ಕೂಡ ಆಗೈತೆ ನೋಡ್ರಿ. ಈಗ ಏನಂತಾರಲ್ಲ ಒಂದು ಸ್ವಲ್ಪ ನಾನು ಹೆಸರು ಕಾಳು ಬೇಳೆ ಏನಂತಾರಲ್ಲ ನೆನೆ ಇಟ್ಟಿದ್ದ ಬೇಳೆಯನ್ನು ಇವಾಗ ಏನಂತಾರಲ್ಲ ಹಾಕಿ ಅದನ್ನು ಕೂಡ ಏನಂತಾರಲ್ಲ ಚಲೋ ತಂಗಿ ಈ ಥರ ತಿರುಬೇಕ್ರಿ. ಈಗ ಏನಂತಾರಲ್ಲ ಅದ್ರ ಮ್ಯಾಲ್ಗಡೆ ಏನಂತಾರಲ್ಲ ನಾವು ಇಟ್ಟಂಥ ಮೆಂತಿ ಪಲ್ಯವನ್ನು ಇವಾಗ ಏನಂತಾರಲ್ಲ ಹಾಕಿ ನೋಡ್ರಿ ಎಲ್ಲನ. ಅದೇನಂತಾರಲ್ಲ ಈಗ ಕೈ ಬಿಡಲ್ದು ಏನಂತಾರಲ್ಲ ಅದನ್ನು ಕೂಡ ತಿರುಗಬೇಕ್ರಿ. ಈಗ ಏನಂತಾರಲ್ಲ ಒಂದು ಸ್ವಲ್ಪ ಶೇಂಗಾದ ಕುಟ್ಟಿತ್ತು, ಶೇಂಗಾದ ಕುಟ್ಟ ಆಮೇಲೆ ರುಚಿಗೆ ತಕ್ಕಷ್ಟ ಉಪ್ಪ ಅದನ್ನು ಕೂಡ ಹಾಕಿ ನೋಡ್ರಿ. ಈಗ ಎಂತರ ಚಲೋ ತಂಗಿ ನಾವು ಇದನ್ನು ತಿರುಗಾಡೋಣ್ರಿ. ಈಗ ಏನಂತಿರಲ್ಲ ಒಂದು ಸ್ವಲ್ಪ ನೀರು ಹಾಕೊಂಡ್ರಿ. ಒಂದು ದಿಟ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ರೀ, ಭಾಳ ಹಾಕಂಗಿಲ್ಲ. ಸ್ವಲ್ಪ ನೀರು ಹಾಕಿ ಮತ್ತು ಏನಂತೀವಿ ಒಂದು ಸ್ವಲ್ಪ ಮುಚ್ಚಿಡೋನು. ಈಗ ಏನಂತಿರಲ್ಲ ಮೆಂತಿ ಪಲ್ಯ ಕುದ್ದೈತಿ ಇದನ್ನ ಆಗೈತಿ ನೋಡಿರಿ. ಮೆಂತಿ ಪಲ್ಯ ರೆಡಿ ಆಗೈತಿ ರೀ. ನೋಡ್ರಿ ಈಗ ಏನಂತಿರಲ್ಲ ಮೆಂತಿ ಪಲ್ಯ ಅಂತೂ ಮಸ್ತ್ ರೆಡಿ ಆಗೈತಿ. ಯಾಕಂದ್ರೆ ಮಸ್ತ್ ಫ್ರೈನೂ ಆಗೈತಿ. ರೊಟ್ಟಿ ಜೋಡಿ ತಿರ್ಲಾಕೋ ಬರತ್ರಿ, ಮತ್ತು ಚಪಾತಿ ಜೋಡಿ ಅಂತೂ ತಿರ್ಲಾಕೋ ಬರ್ತೈತಿ. ಅದ್ರಾಗ ಕಟ್ಟಿ ರೊಟ್ಟಿ ಇದ್ರಂತೂ ಮಸ್ತ್ ರುಚಿ ಇರ್ತೈತಿ.
ಮೆಂತಿ ಪಲ್ಯ ರೆಡಿ ಆಗೈತೆ ರೀ. ಇನ್ನೇನೈತಿಲ್ಲ ಮೆಂತಿ ಪಲ್ಯ ಕೆಳಗಡೆ ಇಡೋಣ್ರಿ. ಈಗ ನೋಡಿರಿ ಮೆಂತಿ ಪಲ್ಯ ನೋಡಿರಿ ರೆಡಿ ಆಯ್ತು ನೋಡಿರಿ. ಕಟ್ಟಿ ರೊಟ್ಟಿ ಒಳಗೆ ಮತ್ತು ಸಜ್ಜಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಒಳಗೆ ಏನೈತಿರಲ್ಲ ತಿನ್ನಕ್ಕಂತ ಮಸ್ತ್ ರುಚಿ ಇರುತ್ತೆ ನೋಡಿರಿ. ಈ ಮೆಂತಿ ಪಲ್ಯ ಏನೈತಿರಲ್ಲ ನೀವು ಕೂಡ ಮಾಡಿರಿ ಒಮ್ಮೆ, ಹೆಂಗೈತೆ ಅದು ನಮಗೂ ಕೂಡ ಹೇಳ್ರಿ. ಮತ್ತು ಈ ಮೆಂತಿ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದೆ ತಿಳ್ಕೊಂಡು, ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಒಂದು ಮಾಡಿರಿ, ಶೇರ್ ಮಾಡಿರಿ.